ನಾನು ಹಾಂ ಈಗ ಮುಂದಿನ ದಿನ ಗೊತ್ತಾಗ್ತದೆ. ಮುಂದಿನ ದಿನ ಗೊತ್ತ ನಾವು ಯಾಕೆ ಬಂದ್ರೆ ಒಬ್ಬ ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂದು ನಮ್ಮ ಜನಾಂಗ ಪರವಾಗಿ ಬಂದದಕ್ಕೆ ನಾವು ಯಾರು ಮಾತಾಡಲಿಲ್ಲ ಅನ್ನೋದು ಬೇಡ ಅಂತ ಮಾತಾಡಿದ್ವಿ. ಅದು ನೋಡ್ರೆ ಮುಂದಿನ ದಿನ ಹೇಳ್ತೀನಿ ಅಂತ ಕೆಲವೊಂದು ವಿಷಯ ಬಹಿರಂಗ ಪಡಿಸೋಕೆ ಬರ್ತಲ್ಲ, ಅದು ನಾಳೆ ಗೊತ್ತಾಗ್ತದೆ. ಮತ್ತು ನಾವು ಇದನ್ನು ಭಾಳ ಸೀರಿಯಸ್ ತೊಗೊತು. ಮುಂದಿನ 28 ಚುನಾವಣೆಯಲ್ಲಿ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡು ಮುಂದಿನ ದಿನದಲ್ಲಿ ಯಾರೇ ಯಾವ್ದು ಪಕ್ಷ ಅಧಿಕಾರ ಬರ್ತದೆ, ಜನ ಯಾರು ಲೀಡರ್ಶಿಪ್ ತೊಂದ್ರೆ ಅವ್ರು ಆ ಜನಾಂಗ ಪರ ನಿಲ್ಲಬೇಕು. ನಿಲ್ಲಲಿಕ್ಕೆ ಆ ಕುರ್ಚಂಗೊಂಡ ನಾಲಾಯಕರು ಅವ್ರು ಯಾರು ಓಟ್ ತೊಗೊಂಡು ಅದಕ್ಕೆ ಕುರ್ಚಂಗೊಂಡ್ತಾರೆ. 28 ಫೆಬ್ರವರಿ 23 20 ಬಿಟ್ಬಿಡ್ರಿ, ಮುಂದೆ 28ಕ್ಕೆ ಯಾರು ಬರ್ತಾರಲ್ಲ ಅದು ಅವರು ಆ ಜನಾಂಗದ ಪ್ರತಿನಿಧಿಯಾಗಿ ಹೋರಾಟ ಮಾಡಿ ಆ ಕುರ್ಚಿ ಕೂತ ನಂತರ ಆ ಜನಾಂಗ ಮರಿತಾರೆ. ಅವರಂಥ ಮೂರ್ಖರು ಯಾರಲ್ಲ, ಅವರಂಥ ನಾಲಾಯಕರು ಯಾರಲ್ಲ. ಯಾರು ನಮ್ಮ ಗುರುಗಳಲ್ಲ ಅವರು. ಅಲ್ಲ ನಮ್ಮ ಹಿಂದಿನ ನಮ್ಮ ಅದನ್ನ ಈ ಇದ್ರ ಮಿಕ್ಸ್ ಮಾಡಿ ಅವರು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ. ಕೆಲವು ವಿಷಯದಲ್ಲಿ ಇವತ್ತು ನನ್ನ ನಾಯಕರು ಅವರು, ಅದಕ್ಕೆ ನಾನು ಡಿನೈ ಮಾಡತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಅವರು ಇವತ್ತು ನಮ್ಮ ನಾಯಕರು ಇರ್ಬೋದು. ಈ ಸಂಬಂಧದಲ್ಲಿ ಆ ಚರ್ಚೆ ಸರಿಯಲ್ಲ ಅನಿಸ್ತದೆ ನನಗೆ. ಅದೇ ದುರ್ದೈವ ಸಂಗತಿ, ಲೂಟ್ ಮಾಡತ್ತಾರ. ಯಾಕಂದರೆ ಉದಾಹರಣೆ ಕೆಲವು ವಿಷಯ ನೋಡಿ, ಬೆಳಗಾವದಲ್ಲಿ ತಹಸೀಲ್ ಆಫೀಸ್ ಒಬ್ಬ ಹಂಗೆ ಸತ್ತ. ಅದು ಯಾರು ಮಾಡಿದಾರೆ ಪಾಪ, ಯಾರು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿಲ್ಲ. ಇಲ್ಲಿ ಒಬ್ಬ ಬರಲಿಲ್ಲ, ಕಲಬುರ್ಗಿ ಹೋಗ್ತಾರೆ. ಅದು ಸೇಮ್ ಕೇಸಿನ ಕಲಬುರ್ಗಿ ಹಾಕಿ ಹೋಗ್ತಾರೆ, ಕಲಬುರ್ಗಿಗೆ ಗೆರೋಕೆ ಹೋಗ್ತಾರೆ, ಇಲ್ಲಿ ಬರೋಂಗಿಲ್ಲ. ಮುಂದೆ ದಲಿತರ ಪರವಾಗಿ ಮತ್ತು ಉದಾಹರಣೆ ಮಣ್ಣು ನಡೆದಂಥ ಅಸೆಂಬ್ಲಿ ನೋಡಿದ್ರಿ ವ್ಯವಸ್ಥೆ ಹೆಂಗೆ ನಡೆದು ಹೆಂಗೈತೆ ಅಸೆಂಬ್ಲಿ ನೋಡಿದ್ರಿ, ಅಸೆಂಬ್ಲಿ ಹೆಂಗೆ ನಡೆದೆ ನಮಗೆ ಅರ್ಥ ಆಗಿಲ್ಲ. ಹೆಂಗೆ ಏನು ಸಿಟ್ಟು ವಿರೋಧ ಪಕ್ಷ ನಮ್ಗೆ ಅರ್ಥ ಆಗುತ್ತು, ಸರ್ಕಾರ ಅರ್ಥ ಆಗುತ್ತು. ಅದಕ್ಕೆ ನಾವು ಭಾಳ ಮನಸ್ಸು ನೊಂದು ಗಪ್ ಕೂತ್ಬಿಟ್ಟು ನಾವು ಎಲ್ಲಿಯೂ ಪಾರ್ಟಿಸಿಪೇಟ್ ಮಾಡ್ತಾಯಿಲ್ಲ. ನಾವು BJP ಫೇಲ್ ಅನ್ನಕ್ಕೆ ಬರೋದಿಲ್ಲ, ಬಟ್ ಸರ್ಕಾರ ಫೇಲು, BJP ಫೇಲ್ ಅನ್ನಕ್ಕೆ ಬರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.